ಡೈರೆಕ್ಟ್ ಬಿಟ್ಟಿದ್ದಾರೆ. ಇದನ್ನು ಕೇಳಕ್ಕೆ ಹೋದರೆ ಯಾರು ಪಂಚಾಯತಿಯವರು ಕ್ರಮ ತಗೋತಿಲ್ಲ, ರೂಮ್ ಮಾಲೀಕರು ಕ್ರಮ ತಗೋತಾ ಇಲ್ಲ. ಇದರಿಂದ ನಮಗೆ ತುಂಬ ಸಮಸ್ಯೆ ಆಗಿದೆ. ಇದು ಕಕ್ಕಸ ಇದು ವೀಕ್ಷಕರೇ ನೋಡಿ, ಇದು ಈ ಬಿಲ್ಡಿಂಗ್ ನೋಡಿ ಎಷ್ಟು ದೊಡ್ಡದು. ನಿಮ್ಮ ಹೆಸರು ಹೇಳೋಣ. ನಮ್ಮ ಹೆಸರು ಎ.ಜಿ. ರಾಜು ಅಂದ್ಬಿಟ್ಟು, ಸಂಘಟನೆ ಸಮಾಜ ಕಲ್ಯಾಣ ಮತ್ತು ಸಾಮಾಜಿಕ ಹೋರಾಟಗಾರರ ಸಂಘಟನೆಯಲ್ಲಿ ಪಾಲ್ಗೊಳ್ಳಿದ್ದೀನಿ. ಈ ಕಡೆ ತಿರುಗೋಣ. ಹಾಗಾಗಿ ನನಗೆ ಇಲ್ಲಿ ಕರೆದ್ರು ನೋಡಿದ್ರೆ ನನಗೆ ಬೇಜಾರಾಗ್ತಾ ಇದೆ. ಇಲ್ಲಿ ಸಾರ್ವಜನಿಕರು ಒಬ್ಬರೇ ಅಲ್ಲ, ಪ್ರತಿಯೊಬ್ಬ ಅಕ್ಕಪಕ್ಕ ಮನೆಗಳವರು ಪಿಟ್ಟೆ ಹೊಡೆದಿಲ್ವಂತೆ. ಇಲ್ಲಿ ಈ ಮನೆಯವರು ಇಷ್ಟು ದೊಡ್ಡ ಬಿಲ್ಡಿಂಗ್ ಅಂತ ನೋಡಿ, ಇದು ಸುಮಾರು ಒಂದು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 20-30 ಮನೆ ಇದೆ. 20-30 ಮನೆಯಲ್ಲಿ ಪಿಟ್ಟು ಹೊಡೆದಿರೋ ಡೈರೆಕ್ಟ್ ಮೋರಿಗೆ ಬಿಟ್ಟರೆ ಸಾರ್ವಜನಿಕರಿಗೆ ಮತ್ತು ಆ ಮನೆಯಲ್ಲಿರೋರಿಗೆ ಎಷ್ಟು ಸಮಸ್ಯೆ ಆಗುತ್ತೆ. ಜೀವಕ್ಕೆ ನಾವು ತೊಂದರೆ ಆದಾಗ ಹೊಣೆ ಯಾರು? ಅದನ್ನು ಪಂಚಾಯತಿ ಸದಸ್ಯರಾಗಲಿ, PDO ಆಗಲಿ ಮತ್ತು ಅಧ್ಯಕ್ಷರಾಗಲಿ ಎಲ್ಲರೂ ಭಾಗವಹಿಸಿ ಇದನ್ನು ಒಂದು ಸಮಸ್ಯೆ ಬಗೆಹರಿಸಿದ್ರೆ ಮುಂದೆ ಅವ್ರಿಗೂ ಫೀಚರ್ ಚೆನ್ನಾಗಿರುತ್ತೆ. ಇಷ್ಟಿದೆ ಸಮಸ್ಯೆ. ಯಾರು ಬಂದಿಲ್ಲ ಸರ್, ಇಲ್ಲಿ ಬೋರ್ ಹಾಕಿದೆ ನೋಡಿ, ಇಲ್ಲಿ ಗಾಡಿ ಹೋಗ್ತದೆ, ಇದೆ ಕಂಪ್ನಿಯವ್ರದ್ದು. ರಾತ್ರಿಗಳೆಲ್ಲ ಈ ಥರ ಬರ್ತವೆ. ನಾವು ಯಾರನ್ನೂ ಕೇಳೋಂಗಿಲ್ಲ, ನಮ್ಗೆ ರಕ್ಷಣೆನೇ ಇಲ್ಲ. ಯಾವ ಥರ ನಾವು ಜೀವನ ಮಾಡಬೇಕಿಲ್ಲ, ನೀವೇ ನೋಡಬೇಕಲ್ಲ ಸಾರ್ವಜನಿಕರು ಯಾವ ಥರ ಮಾಡ್ತಾರೆ. ಈ ಥರ ನಮ್ಗೆ ತೊಂದರೆಗಳು ಅಂತ ನೀವೇ ಬಗೆಹರಿಸಬೇಕು. ನಮಗೆಲ್ಲರೂ ಯಾವ ಥರ ಸಮಸ್ಯೆ ನಡೀತದೆ ಅಂತ ರಾತ್ರಿಗಳೆಲ್ಲ ನಿದ್ದೆನೇ ಇರಲ್ಲ ಸರ್. ನಮಗೆ 12 ಗಂಟೆ, 1 ಗಂಟೆ ರಾತ್ರಿ, 3 ಗಂಟೆ ರಾತ್ರಿ, 4 ಗಂಟೆ ರಾತ್ರಿನಾಗ ಎಲ್ಲ ಮಿಂದಿಟ್ಲು ಬಿದ್ದುಕೊಂಡು ಗಾಡಿಗಳು ಆನ್ ಮಾಡ್ಕೊಂಡು ಓಡಾಡಿಸ್ಕೊಂಡು ಗಾಂಜೆಗಳು ಹೊಡೆದ್ಬಿಟ್ಟು ಮತ್ತೆ ಅವರು ಸಾರಾಯಿ ಕೊಡ್ಕೊಂಡು ಇವರು ವಿಜಿಲ್ ಹೊಡ್ಕೊಂಡು ಎಲ್ಲ ಗೇಟ್ಗಳನ್ನ ತಳ್ಕೊಂಡು ಒಬ್ಬರನ್ನೊಬ್ರು ಹೊಡೆದಾಡ್ಕೊಂಡು ಕಿರ್ಚಾಡ್ಕೊಂಡು ನಮ್ಮ ಮನೆಗೆ ಸೆಂಟ್ರಾಗ ಒಂದು 3 ಅಡಿ ಪ್ಯಾಸೇಜ್ ಇದೆ. ಆ ಪ್ಯಾಸೇಜಾಗಿ ಹೋಗ್ತವೆ ಗಾಡಿಗಳು ರಾತ್ರಿಗಳೆಲ್ಲ 1 ಗಂಟೆ 2 ಗಂಟೆ. ಇವೆಲ್ಲ ಸ್ಟಾಪ್ ಮಾಡಬೇಕು. ಪೊಲೀಸು ಡಿಪಾರ್ಟ್ಮೆಂಟ್ ಇದೆಲ್ಲ ಎಚ್ಚರಿಕೆ ತಗೊಬೇಕು ಅಂತೇಳಿ ನಾವು ಕೆಳಗೆ ಮನವಿ ಮಾಡ್ಕೊತಾ ಇದ್ದೀವಿ. ಈ ಸಮಸ್ಯೆ ಏನಂದರೆ ಕಸ ಇಷ್ಟೊಂದು ಹಾಕಿದ್ದಾರೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ. ಈ ಪಂಚಾಯತಿಗೆ ಲೆಟರ್ ಕೊಟ್ಟು ಏನು ಹೇಳಿದ್ರೂ ಕೇಳಲ್ಲ. ಅವರು ಎಷ್ಟು ಹೇಳಿದ್ರೂ ಅವರು ಮಾಡೋದೇ ಮಾಡ್ತಾರೆ. ನಾವು ಮೆಂಬರ್ಗಳು ಹಾಗೆ ಅವರವ್ರ ಮನೆಗಳ ಹತ್ರ ಕಸಗಳು ತಗೊಂಡು ಅವರವರು ನೆಂಟರಿಗೆ ಅವರವರಿಗೆ ಬೇಕಾದವ್ರ ಹತ್ರ ಗಾಡಿಗೆ ನಿಲ್ಲಿಸ್ಕೊಂಡು ಕಸದ ಗಾಡಿ ಹೋಗ್ತಾ ಇದ್ದಾರೆ. ನಮ್ಮ ಮನೆಗಳ ಹತ್ರ ಎಲ್ಲೂ ಗಾಡಿ ನಿಲ್ಲಿಸಲ್ಲ. ಹಾಗಾಗಿ ಕಸ ನೋಡಿ ಈ ಥರ ಬಿದ್ದಿದೆ. ಯಾರಿಗೆ ಹೇಳಿದ್ರು ನನಗೆ ಯಾಕೆ, ನಿನಗೆ ಯಾಕೆ, ಯಾರಿಗ ಹೋಗೇಳು, ನಾನೇನು ಮಾಡಲಿ, ನನ್ನ ಕೆಲಸನ, ನನ್ನ ಮನೆ ಕೆಲಸನ ಅಂತಾರೆ ಮೆಂಬರ್ಗಳು. ಹಾಗಾಗಿ ಫಸ್ಟ್ ಆಫ್ ಆಲ್ ಏನಂದರೆ ಇಲ್ಲಿ ಬಳ್ಳೂರಲ್ಲಿ ಎಲ್ಲ ಇನಾಮಿಟ್ ಮಾಡಿ ಇವರು ಮೆಂಬರ್ಗಳಾಗಿರೋದು ಹೊರತು ಯಾರು ಓಟ್ ಹಾಕಿ ಮೆಂಬರಾಗಿ ಚೇರ್ಮನ್ ಆಗಿಲ್ಲ. ಇಲ್ಲಿ ಅವರವರು ಇನಾಮಿಟ್ ಮಾಡಿಕೊಂಡು ಚೇರ್ಮನ್ ಆಗಿದ್ದಾರೆ. ಇಲ್ಲಿ ನೋಡಿ ಒಳಚರಂಡಿ ಇದೆ, ಒಳಚರಂಡಿನೇ ಮುಚ್ಚೋಗಿದೆ. ಈ ಕಸ ಕಟ್ಟಿನೂ ಏನೂ ತೆಗಿಯಲ್ಲ. ಇಲ್ಲಿ ನಾವು ಹೇಳಿ ಸಾಕಾಯಿತು. ಹೇಳಿದ್ರೆ ಹೋಗೋದು ಪಂಚಾಯತಿಗೆ ಲೆಟರ್ ಕೊಡ್ತೀರಿ, ಅವರು ತಗೊಂಡೋಗಿ ಕಸದ ಬುಟ್ಟಿಯಲ್ಲಿ ಹಾಕ್ತಾರೆ. ನಾವು ಏನು ಹೇಳಿದ್ರು ಯಾರು ಕೇಳಲ್ಲ. ಅವರು ಬೇಕಾದ ಜಾಗದಾಗ ಗಾಡಿ ನಿಲ್ಲಿಸ್ಕೊಂಡು ಅವ್ರಿಗೆ ಏನು ಬೇಕು, ಏನು ಸವಲತ್ತುಗಳು ಬೇಕೋ, ಏನು ಬೇಕೋ ಮಾಡ್ಕೊತಾರೆ. ಗೋಮಾಳ ಜಮೀನುಗಳಾಗ ಎಲ್ಲ ಹೋಗಿ ಅವರವ್ರು ಏನೋ JCB ನೋಡ್ಕೊಂಡು ಅವರವರೇ ಜಾಗಗಳನ್ನೆಲ್ಲ ಇವರೇ ಮಾಡಿಕೊಂಡು ಹೋಗಿ ಏನೋ ಸಮಸ್ಯೆ ಬಗೆಹರಿಸ್ಕೊಂತಾರೆ. ನಮ್ಮ ಸಮಸ್ಯೆ ಯಾರು ಬಗೆಹರಿಸಲ್ಲ. ನಮಗೆ ಏನೇ ತೊಂದರೆ ಆದ್ರೂ ನಮಗೆ ಯಾರೂ ಸಾಥ್ ಕೊಡಲ್ಲ. ಬಂದು ನಮಗೆ ಏನೇ ಇದಾದ್ರೂ ಒಳಚರಂಡಿ ನೀರೇ ಹೋಗ್ತಲ್ಲ, ಸ್ಟಾಪ್ ಆಗಿದೆ. ಇದು ಯಾರು ಹೊಣೆ? ಪಂಚಾಯತಿಯವರು ಹೊಣೆ. ಒಟ್ಟಿಂದ ಬಳ್ಳೂರು ಪಂಚಾಯತಿಗೆ ಹೋಗೋ ರಸ್ತೆನೇ ಆಗೋದ್ರಿಂದ ಆ ಪಂಚಾಯತಿ ರಸ್ತೆನೇ ಈ ಥರ ಇಟ್ಕೊಂಡಿದ್ದಾರೆ. ಅಂದರೆ ಮಿಕ್ಕಿದ್ದು ರಸ್ತೆ ಎಲ್ಲ ಹೇಗಿಟ್ಟಿರ್ತಾರೆ ನೀವು ಇರೋದು ಶಕ್ತಿ ಲೇಔಟಿಂದ ಪಂಚಾಯತಿಗೆ ಹೋಗೋ ರಸ್ತೆನೇ, ಈ ಪಂಚಾಯತಿ ರಸ್ತೆನೇ ಈ ಥರ ಇದೆ ಅಂದರೆ ಮಿಕ್ಕಿದ್ದು ಮನೆಗಳ ಮುಂದೆ ಇರೋದೆಲ್ಲ ಹೇಗಿಟ್ಟಿರ್ತಾರೆ ಪಂಚಾಯತಿ ಮುಂದೆ. ಪ್ರಜಾಮೋರ್ಚಾದಲ್ಲಿ ಗೌರವ ಅಧ್ಯಕ್ಷರು, ಈ ನಮಗೆ ಸಮಸ್ಯೆ ಏನು ಅಂದರೆ ಈ ರೋಡ್ ಇರೋದು 12 ಅಡಿ ರೋಡು. ಹಾಗಾಗಿ 12 ಅಡಿ ರೋಡಾಗಿ ಬಂದು ಬೋರ್ ಹಾಕ್ತಾ ಇದ್ದಾರೆ. ಈ ಪಂಚಾಯತಿಯವ್ರು ಏನು ಮಾಡ್ತಾ ಇದ್ದಾರೆ, ನಮಗೆ ಹೋಗೋಕ್ಕೆ ಬರೋಕ್ಕೆ ಸಮಸ್ಯೆ ಇದೆ. ಈ ಗೋಮಾಳ ಇದೆ ಮತ್ತು ಇದು ನಮ್ಮದು ಓಂ ಶಕ್ತಿ ಲೇಔಟ್ ಇದೆ. ಹಾಗಾಗಿ ಅಲ್ಲೆಲ್ಲ ಬೋರ್ ಹಾಕ್ಬೋದು. ಸುಮಾರು ಜಾಗದ ಜಾಗ ಇದೆ, ಅವ್ರ ಕೆರೆ ಇದೆ, ಎಲ್ಲ ಇದೆ. ಬೇಕಂದರೆ ಕುತಂತ್ರ ಮಾಡಿ ತಂದು ಬೋರ್ ಇಲ್ಲಿ ಹಾಕ್ತವ್ರೆ. ಇದೆಷ್ಟು ಸರಿ ಇವರಿಗೆ? ನಾವು ಬಾಬಾ ಸಾಹೇಬರು ಬೋರ್ಡ್ ಊತಬೇಕಾದ್ರೆ ದಾಸನಬರ್ಗಡೆಗೆ 200 ಅಡಿ ಜಾಗ ಇದೆ. ಆ ರೋಡಾಗಿ ಊತಬೇಕಾದ್ರೆ ಕಿಳಿಸಿ ಪಕ್ಕ ಹಾಕ್ತಾರೆ. ಬಾಬಾ ಸಾಹೇಬರು ಸಂವಿಧಾನ ಬರೆದಿರೋ ಬಾಬಾ ಸಾಹೇಬರಿಗೆ ಅಪಮಾನ ಮಾಡ್ತಾರೆ ಇವರು. ಅಂದರೆ ಎಷ್ಟು ಸರಿ ಇದು? ಅವ್ರು ಕೊಟ್ಟರೆ ಸಂವಿಧಾನನೇ ಬಳಸ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ ಅವರು. ಇಲ್ಲಿ ರೋಡಾಗಿ ಹಾಕ್ತಾರೆ. 12 ಅಡಿ ರೋಡು ಇರೋದು 20 ಅಡಿ ರೋಡು. 20 ಅಡಿಗೆ 15 ಅಡಿ ಇದೆ ರೋಡು. ಪೇಪರ 20 ಅಡಿ ಇದೆ. ಇದು 15 ಅಡಿ ರೋಡಾಗ 35 ಅಡಿ ಹೋದರೆ ಬರೀ 8 ಅಡಿ ಸಿಗ್ತದೆ ರೋಡು. ನಮಗೆ ಸಮಸ್ಯೆ ಆಗಿದೆ. ಸಾರ್ವಜನಿಕರಿಗೆ ಓಡಾಡೋಕ್ಕೂ ತೊಂದರೆ ಆಗಿದೆ. ಇದು ತಿರ್ಗಾ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ. ಇದು ಪಂಚಾಯತಿಯವರೆಲ್ಲ ಬಂದು ಕೇಳಿ ಸಮಸ್ಯೆ ಬಗೆಹರಿಸ್ತೀನಿ, ಒಳಗಡೆ ಅಂಡರ್ಗ್ರೌಂಡ್ ಮಾಡಿ ಹಾಕ್ತೀನಿ ಬೋರ್ ಅಂತ ಹೇಳಿ ಹೋಗಿದ್ದಾರೆ. ನಮಗೇನು ಸಮಸ್ಯೆ ಆಗಿದ್ರೆ ಸರಿ, ಮತ್ತೆ ಸಮಸ್ಯೆ ಆದರೆ ಮತ್ತೆ ನಾವು ಇದನ್ನು ಇದು ಮಾಡಬೇಕಾಯ್ತದೆ. ಇವರು ಯಾವುದೇ ಕಸ ಇಲ್ಲಿದೆ, ಕಸನೂ ತೆಗಿತಲ್ಲ. ಡ್ರೈನೇಜ್ ಪ್ರಾಬ್ಲಮ್ಮು, ಆ ಡ್ರೈನೇಜು ತೆಗಿತಲ್ಲ. 15 ವರ್ಷ ಆಯಿತು ನಮಗೆ ನೀರು ಬಂದು ಕುಡಿಯೋ ನೀರು, ಇದುವರೆಗೂ ನೀರು ಸಮಸ್ಯೆ ಇದೆ.
ಇವಾಗ ಬಂದು ಇವರು ಬೋರ್ ಹಾಸ್ಕೊಂಡು 4 ದಿವಸ 5 ದಿವಸ ತೊಂದರೆ ಮಾಡ್ತಾ ಇದ್ದಾರೆ. ಇವರು ಎಲ್ಲ ಬಂದ್ ಮಾಡಿದ್ದಾರೆ ರೋಡ್ನೇ. ಯಾವ ಥರ ನಾವು ಓಡಾಡಬೇಕು? ಒಂದು ಕಾರ್ ಬಂದರೆ ಒಂದು ಕಾರ್ ಹೋಗೋಕ್ಕಾಗಲ್ಲ. ನಾವು ಹೆಂಗೆ ಮಾಡಬೇಕು? ನಾವು ಏನು ಕೇಳಿದ್ರು ನಮಗೆ ನ್ಯಾಯ ಸಿಗ್ತಲ್ಲ. ಇವರು ಪಂಚಾಯತಿಯವ್ರ ಮೆಂಬರ್ಗಳೆಲ್ಲ ಕಳ್ರೆ ಎಲ್ಲ ಬಂದು ಅವ್ರವ್ರ ಸಮಸ್ಯೆ ಅವ್ರ ತಕ್ಕ ಮಾಡ್ಕೊಂಡು ಅವ್ರಿಗೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಅವ್ರು ಬೇಕಾದವ್ರಿಗೆ ಬಗೆಹರಿಸ್ಕೊಂಡು ಅವ್ರು ಬೇಕಾದವ್ರ ತಕ್ಕ ನೀರು ಬಿಡಿಸ್ಕೊಂಡ್ರೆ ಅವ್ರ ಗಾಡಿ ಬರ್ತದೆ, ಕಸ ಹೊಡಿಯೋ ಗಾಡಿ. ಆ ಗಾಡಿ ನೀರು ನಿಲ್ಲಿಸಲ್ಲ, ಅವ್ರು ಬೇಕಾದ ಜಾಗ ಗಾಡಿ ನಿಲ್ಲಿಸ್ತಾರೆ. ಇವು ನಾವೇನು ಮಾಡ್ಬೇಕಿಲ್ಲಿ? 20 ಅಡಿ ರೋಡ್ ಪತ್ರದಾಗಿದೆ, ಇವರು 15 ಅಡಿ ತೋರಿಸಿ 15 ಅಡಿನಾಗ 8 ಅಡಿನಾಗ ರೋಡ್ ಬೋರ್ ಹಾಕ್ತಾರೆ. ಇನ್ನು 5 ಅಡಿ ನಮ್ಗೆ ರೋಡ್ ಸಿಗೋದು ಹೆಂಗೆ ಹೋಗ್ಬೇಕು ನಾವು? ನಮಗೆ ಯಾಕೆ ತೊಂದರೆ ಮಾಡ್ತಾರೆ? ಇದು ಸರಿಪಡಿಸ್ಬೇಕು, ಇದು ಹೆಂಗನ ಆಗಿ ಅಂತ ನಮಗೆ ಕೋರಿಕೆ ಇದೆ. ಇದು ಯಾವುದೇ ರೀತಿಯ ಸಮಸ್ಯೆ ಆಗ್ಬೋದು, ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಅಂತ ನಾವು ಕೆಳಗಡೆ ಕೇಳ್ಕೊತಾ ಇದ್ದೀವಿ.